Hi everyone, welcome back to Shivam tutorial. ಇವತ್ತಿನ ವಿಡಿಯೋದಲ್ಲಿ ನಾವು ಅಕೌಂಟಿಂಗ್ ಮತ್ತು ಅಕೌಂಟೆನ್ಸಿ ನಡುವೆ ಇರುವಂಥ ಡಿಫ್ರೆನ್ಸಸ್ಸನ್ನು ನೋಡ್ತೀವಿ. ಸೊ ಎರಡೂ ವರ್ಡು ಕೂಡ ಕೇಳೋದಕ್ಕೆ ಒಂದೇ ಥರ ಅನಿಸುತ್ತೆ, ಆದರೆ ಇವೆರಡೂ ಕೂಡ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಇವತ್ತು ನಾವು ಇವುಗಳ ನಡುವೆ ಇರುವಂಥ ಡಿಫ್ರೆನ್ಸಸ್ಗಳನ್ನು ನೋಡ್ತೀವಿ. ಈ ಡಿಫ್ರೆನ್ಸಸ್ಗಳನ್ನು ನೋಡಿದಾಗ ನಮಗೆ ಈ ಟಾಪಿಕ್ ಏನಾಗುತ್ತೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ ನಾವು ಅಕೌಂಟಿಂಗ್ ಮತ್ತು ಅಕೌಂಟೆನ್ಸಿಯ ಮೀನಿಂಗನ್ನು ನೋಡೋಣ. ಸಿ ಅಕೌಂಟಿಂಗ್, ಇಟ್ ಈಸ್ ಕನ್ಸರ್ನ್ಡ್ ವಿತ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಟ್ರಾನ್ಸಾಕ್ಷನ್. ಸೊ ಅಕೌಂಟಿಂಗ್ ಅನ್ನೋದು ಮೇನಾಗಿ ಕಾನ್ಸಂಟ್ರೇಟ್ ಮಾಡುತ್ತೆ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡೋದು, ಟ್ರಾನ್ಸಾಕ್ಷನ್ಗಳನ್ನು ಕ್ಲಾಸಿಫೈ ಮಾಡೋದು ಮತ್ತು ಟ್ರಾನ್ಸಾಕ್ಷನ್ಗಳನ್ನು ಸಮರೈಸ್ ಮಾಡೋದ್ರ ಕಡೆಗೆ. ಹಾಗೆ ಅಕೌಂಟೆನ್ಸಿ ಅನ್ನೋದು ಯಾವ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ ನೋಡೋಣ. ಸಿ ಇಟ್ ಈಸ್ ಎ ಬಾಡಿ ಆಫ್ ನಾಲೆಡ್ಜ್ ಪ್ರಿಸ್ಕ್ರೈಬ್ಸ್ certain rules or principles to be observed while recording, classifying and summarizing of transaction. ಹಾಗಂದರೆ ಈಗ ನಾವು ಅಕೌಂಟಿಂಗಲ್ಲಿ ಹೇಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಸಮರೈಸ್ ಮಾಡ್ತೀವಿ, ಇವೆಲ್ಲವನ್ನು ಮಾಡ್ತೀವಿ, ಹೌದಾ? ಇವುಗಳನ್ನು ಮಾಡೋದಕ್ಕೆ ಅಂದರೆ ಹೇಗೆ ಮಾಡಬೇಕು, ಫಾರ್ ಎಕ್ಸಾಂಪಲ್ ರೆಕಾರ್ಡಿಂಗ್ ಹೇಗೆ ಮಾಡೋದು, ಕ್ಲಾಸಿಫೈ ಹೇಗೆ ಮಾಡೋದು, ಸಮರೈಸ್ ಹೇಗೆ ಮಾಡೋದು ಅನ್ನೋದನ್ನು ಹೇಳಿಕೊಡೋದು ಅಕೌಂಟೆನ್ಸಿ. ಅಂದರೆ ಅಕೌಂಟೆನ್ಸಿಯಲ್ಲಿ ಕೆಲವು ರೂಲ್ಸ್ಗಳಿರುತ್ತೆ, ಕೆಲವು ಪ್ರಿನ್ಸಿಪಲ್ಸ್ಗಳಿರುತ್ತೆ. ಅವುಗಳು ನಮಗೆ ಅಕೌಂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಸಿಂಪಲ್ಲಾಗಿ ಹೇಳೋದಿದ್ದರೆ ಅಕೌಂಟಿಂಗ್ ಅನ್ನೋದು ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್, ಅಕೌಂಟೆನ್ಸಿ ಅನ್ನೋದು ಒಂದು ಥಿಯರಿ ಆಸ್ಪೆಕ್ಟ್. ಈಗ ನಾವು ಫಸ್ಟ್ ಇಯರಲ್ಲಿ ಅಕೌಂಟನ್ನು ಬೇಸಿಕ್ ಕಲಿತೀವಿ, ಹೌದಾ? ಸೊ ಫಸ್ಟ್ ಇಯರಲ್ಲಿ ಅಕೌಂಟನ್ನು ಕಲಿಯುವಾಗ ಫಸ್ಟ್ 2 ಚಾಪ್ಟರ್ಸ್ ನಾವು ಥಿಯರಿ ಕಲಿತೀವಿ. ಫಸ್ಟ್ ಚಾಪ್ಟರಲ್ಲಿ ಅಕೌಂಟ್ ಅಂದರೆ ಏನು, ಅಕೌಂಟಲ್ಲಿ ಯೂಸ್ ಮಾಡುವಂಥ ಟರ್ಮಿನಾಲಜೀಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಅಂದರೆ ಸೆಕೆಂಡ್ ಚಾಪ್ಟರಲ್ಲಿ ನಾವು ಅಕೌಂಟಿಂಗ್ನ ರೂಲ್ಸ್ಗಳನ್ನು ಸ್ಟಡಿ ಮಾಡ್ತೀವಿ, ಅಕೌಂಟಿನ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡ್ತೀವಿ, ಅಕೌಂಟಿಂಗ್ನ ಪ್ರಿನ್ಸಿಪಲ್ಸ್ಗಳನ್ನು ಸ್ಟಡಿ ಮಾಡ್ತೀವಿ. ಅಂದರೆ ಆ ಪ್ರಿನ್ಸಿಪಲ್ಸ್ಗಳು, ರೂಲ್ಸ್ಗಳು ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಅಕೌಂಟೆನ್ಸಿಲಿ. ಅಂದರೆ ಅಕೌಂಟೆನ್ಸಿ ಥಿಯರಿ ಆಸ್ಪೆಕ್ಟನ್ನು ಫೋಕಸ್ ಮಾಡುತ್ತೆ, ಅಕೌಂಟಿಂಗ್ ಅನ್ನೋದು ಪ್ರಾಕ್ಟಿಕಲ್ ಆಸ್ಪೆಕ್ಟನ್ನು ಫೋಕಸ್ ಮಾಡುತ್ತೆ ಅಂತ ಹೇಳ್ಬೋದು. ಸಿ ನೆಕ್ಸ್ಟ್ ನೋಡೋಣ, ಸ್ಕೋಪ್. ಅಕೌಂಟಿಂಗ್ ಇಟ್ ಈಸ್ ನ್ಯಾರೋ ಇನ್ ಸ್ಕೋಪ್ ಬಿಕಾಸ್ ಇಟ್ ಸ್ಟಾರ್ಟ್ಸ್ ವೆನ್ ಬುಕ್ ಕೀಪಿಂಗ್ ಎಂಡೆಡ್. ಸೊ ಅಕೌಂಟಿಂಗ್ ಅನ್ನೋದು ಏನಿದೆ, ಇದರ ಸ್ಕೋಪ್ ಏನಿದೆ ನ್ಯಾರೋ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ನೋಡ್ರಿ, ಬುಕ್ ಕೀಪಿಂಗ್ ಅನ್ನೋದಿದೆ. ಬುಕ್ ಕೀಪಿಂಗ್ ಅನ್ನೋದು ಒಂದು ಟ್ರಾನ್ಸಾಕ್ಷನ್ಗಳನ್ನು ಫಸ್ಟು ಐಡೆಂಟಿಫೈ ಮಾಡುತ್ತೆ, ನೆಕ್ಸ್ಟ್ ಆ ಟ್ರಾನ್ಸಾಕ್ಷನನ್ನು ಮೆಜರ್ ಮಾಡುತ್ತೆ, ನೆಕ್ಸ್ಟ್ ರೆಕಾರ್ಡಿಂಗ್ ಮಾಡುತ್ತೆ. ಸೊ ಇವೆಲ್ಲವೂ ಆದ ನಂತರ ಕಂಟಿನ್ಯೂ ಆಗುತ್ತೆ ಕ್ಲಾಸಿಫಿಕೇಷನ್ ಪ್ರೊಸೆಸ್ಸಿಗೆ, ಹೌದಾ? ಅಂದರೆ ಯಾವಾಗ ಕ್ಲಾಸಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನಾವು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬುಕ್ ಕೀಪಿಂಗ್ ಯಾವಾಗೆಲ್ಲ ಎಂಡ್ ಆಗಿದೆ ಅಲ್ವಾ, ಬುಕ್ ಕೀಪಿಂಗ್ ಎಂಡ್ ಆಗಿದೆ ಅಂತ ಅಂದರೆ ಅಲ್ಲಿ ಅಕೌಂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಹಾಗಾಗಿ ಅಕೌಂಟಿಂಗ್ ಅನ್ನೋದು ಒಂದು ನ್ಯಾರೋ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ಇದು ಬುಕ್ ಕೀಪಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಯಾವಾಗ ಬುಕ್ ಕೀಪಿಂಗ್ ಎಂಡ್ ಆಗುತ್ತೆ ಆಗ ಅಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ಅಕೌಂಟೆನ್ಸಿ ಅನ್ನೋದು ಏನು ಅಂತ ಹೇಳಿ ನೋಡೋಣ. ಸಿ ಇಟ್ ಈಸ್ ಮಚ್ ವೈಡರ್ ದೆನ್ ಅಕೌಂಟಿಂಗ್ ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಬುಕ್ ಕೀಪಿಂಗ್ ಆ್ಯಸ್ ವೆಲ್ ಆ್ಯಸ್ ಅಕೌಂಟಿಂಗ್. ಸೊ ಅಕೌಂಟೆನ್ಸಿ ಅನ್ನೋದು ವೈಡರ್ ಆಗಿದೆ. ಯಾಕೆ ಅಂತ ಅಂದರೆ ಇದು ಬುಕ್ ಕೀಪಿಂಗನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ, ಅದ್ರ ಜೊತೆಗೆ ಅಕೌಂಟಿಂಗ್ ಅನ್ನೋದು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ ಇರುತ್ತೆ. ಈಗ ನಾವು ಟ್ರಾನ್ಸಾಕ್ಷನ್ಗಳನ್ನು ಐಡೆಂಟಿಫೈ ಮಾಡೋದು ಅಂತ ಹೇಳ್ತೀವಿ, ಟ್ರಾನ್ಸಾಕ್ಷನ್ಗಳನ್ನು ಮೆಜರ್ ಮಾಡೋದು ಅಂತ ಹೇಳ್ತೀವಿ, ಹೌದಾ? ಇವುಗಳನ್ನು ಹೇಗೆ ಮಾಡಬೇಕು ಅಂತ ಹೇಳೋದು ಯಾರು? ಅಕೌಂಟೆನ್ಸಿ. ಅಂದರೆ ಅಕೌಂಟೆನ್ಸಿಯಲ್ಲಿ ರೂಲ್ಸ್ಗಳಿರುತ್ತೆ, ಪ್ರಿನ್ಸಿಪಲ್ಸ್ಗಳಿರುತ್ತೆ, ಅದು ನಮಗೆ ಗೈಡ್ ಮಾಡುತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ಅಕೌಂಟೆನ್ಸಿ ಅನ್ನೋದು ಬುಕ್ ಕೀಪಿಂಗಲ್ಲೂ ಇದೆ, ಅಕೌಂಟಿಂಗಲ್ಲೂ ಇದೆ. ಆದರೆ ಅಕೌಂಟಿಂಗ್ ಅನ್ನೋದು ಏನಾಗಿದೆ, ಕೇವಲ ಬುಕ್ ಕೀಪಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಇಲ್ಲಿ ನೋಡ್ರಿ, ಸ್ಕೋಪ್ ಅಂತ ತಗೊಂಡಾಗ ಅಕೌಂಟಿಂಗ್ ನ್ಯಾರೋ ಇನ್ ಸ್ಕೋಪ್, ಅಕೌಂಟೆನ್ಸಿ ಈಸ್ ಮಚ್ ವೈಡರ್ ದೆನ್ ಅಕೌಂಟಿಂಗ್ ಅಂತ ಹೇಳಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಡಿಫ್ರೆನ್ಸಸ್ ನೋಡೋಣ, ದಟ್ ಈಸ್ ರಿಲೇಷನ್. ಸಿ ಇಟ್ ಡಿಪೆಂಡ್ಸ್ ಆನ್ ಬುಕ್ ಕೀಪಿಂಗ್. ಸೊ ಇವಾಗಷ್ಟೇ ನಾನು ಹೇಳಿದೆ ಅಕೌಂಟಿಂಗ್ ಅನ್ನೋದು ಬುಕ್ ಕೀಪಿಂಗ್ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಕಾನ್ಸೆಪ್ಟ್. ಯಾವಾಗ ಬುಕ್ ಕೀಪಿಂಗ್ ಎಂಡ್ ಆಗುತ್ತೆ ಅಕೌಂಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಅಕೌಂಟೆನ್ಸಿ ಅನ್ನೋದು ಬುಕ್ ಕೀಪಿಂಗ್ ಮತ್ತು ಅಕೌಂಟಿಂಗ್ ಎರಡರ ಮೇಲೂ ಡಿಪೆಂಡ್ ಹಾಕ್ಕೊಂಡಿದೆ ಅಂತ ಹೇಳ್ಬೋದು, ಅಥವಾ
ಅಕೌಂಟೆನ್ಸಿ ಅನ್ನೋದು ಬುಕ್ ಕೀಪಿಂಗ್ ಮತ್ತು ಅಕೌಂಟಿಂಗ್ ಎರಡಕ್ಕೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಅಕೌಂಟಿಂಗ್ ಅನ್ನೋದು ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್, ಅಕೌಂಟೆನ್ಸಿ ಅನ್ನೋದು ಒಂದು ಥಿಯರಿ ಆಸ್ಪೆಕ್ಟ್. ಅಕೌಂಟೆನ್ಸಿ ಅನ್ನೋದು ನಮಗೆ ಅಕೌಂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಅಥವಾ ಗೈಡ್ ಮಾಡುತ್ತೆ ಅಂತ ಹೇಳ್ಬೋದು ನಾವು. ಸೊ ಹೀಗಾಗಿ ಅಕೌಂಟಿಂಗ್ ಅನ್ನೋದೇ ಒಂದು ಬೇರೆ ಕಾನ್ಸೆಪ್ಟ್ ಆಗುತ್ತೆ, ಅಕೌಂಟೆನ್ಸಿ ಅನ್ನೋದೇ ಒಂದು ಬೇರೆ ಕಾನ್ಸೆಪ್ಟ್ ಆಗುತ್ತೆ. ಸೊ ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲೇ ನೋಡಬೇಕಾಗತ್ತೆ.